ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದ ದಿ ಗ್ರೇಟ್ ವಾಲ್ ಆಟಗಾರನಾಗಿ ಕೋಚ್ ಆಗಿ ದ್ರಾವಿಡ್ ಟೀಮ್ ಇಂಡಿಯಾಗೆ ನೀಡಿದ ಕೊಡುಗೆ ನಿಜಕ್ಕೂ ಅಪಾರ. ಆದ್ರೆ ಇದೇ ರಾಹುಲ್ ದ್ರಾವಿಡ್ ಈಗ ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಆರ್ಆರ್ ನೀಡಿರುವ ಬ್ಲಾಂಕ್ ಚೆಕ್ ಅನ್ನೇ ತಿರಸ್ಕರಿಸಿದ್ದಾರೆ. ಇದು ಸಹಜವಾಗಿ ರಾಜಸ್ಥಾನ ರಾಯಲ್ಸ್ ಅಂದ್ರೆ ದ್ರಾವಿಡ್ಗೆ ಯಾಕಿಷ್ಟು ಪ್ರೀತಿ ಎಂಬ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಆದ್ರೆ ಇದಕ್ಕೆ ಕಾರಣ ಅಂದು ಆರ್ಸಿಬಿ ಮಾಡಿದ ತಪ್ಪು ಹಾಗೂ ಆರ್ಆರ್ ಮೇಲಿನ ನಿಷ್ಠೆ. ಹೌದು, 2008ರಲ್ಲಿ ದ್ರಾವಿಡ್ ಆರ್ಸಿಬಿ ನಾಯಕರಾಗಿದ್ರು. ಆದ್ರೆ ಮರುವರ್ಷವೇ ತಂಡಕ್ಕೆ ಸರ್ಜರಿ ಮಾಡಿದ್ದ ಫ್ರಾಂಚೈಸಿ ದ್ರಾವಿಡ್ರನ್ನ ನಾಯಕತ್ವದಿಂದ ಕೆಳಗಿಳಿಸಿತ್ತು. ಇದರ ಹೊರತಾಗಿಯೂ ಆಟಗಾರನಾಗಿ ಉತ್ತಮ ಪ್ರದರ್ಶನ ನೀಡಿದ್ದ ದ್ರಾವಿಡ್ಗೆ ನಂತರ ಗೇಟ್ ಪಾಸ್ ನೀಡಿ ಅಪಮಾನಿಸಿತ್ತು. ಈ ವೇಳೆ ಗೌರವದೊಂದಿಗೆ ಆಹ್ವಾನ ನೀಡಿದ ರಾಜಸ್ಥಾನ್ ರಾಯಲ್ಸ್ ನಾಯಕತ್ವದ ಪಟ್ಟ ನೀಡಿತ್ತು. ನಾಯಕನಾಗಿ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಿದ್ದ ದ್ರಾವಿಡ್ 2013ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಪ್ಲೇ ಆಫ್ ರಿಸಿದ್ರು. ಅದೇ ವರ್ಷ ನಡೆದ ಚಾಂಪಿಯನ್ ಲೀಗ್ ಟಿ20 ಟೂರ್ನಿಯಲ್ಲಿ ಫೈನಲ್ಸ್ ತಲುಪಿದ್ರು. 2011ರಿಂದ 2013ರ ತನಕ ಕ್ರಮವಾಗಿ 343, 462, 471 ರನ್ ಗಳಿಸಿದ್ದ ದ್ರಾವಿಡ್ 2013ರಲ್ಲೇ ನಿವೃತ್ತಿ ಘೋಷಿಸಿ 2014-15ರಲ್ಲಿ ಆರ್ಆರ್ ತಂಡದ ಮಾರ್ಗದರ್ಶಕರಾಗಿದ್ರು. ನಂತರ ನಡೆದಿದ್ದೆಲ್ಲ ಇತಿಹಾಸ. ಆದರೆ ಇತಿಹಾಸ ಸೃಷ್ಟಿಸಿದ ದ್ರಾವಿಡ್ 9 ವರ್ಷಗಳ ನಂತರ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೆಡ್ ಕೋಚ್ ಆಗಿ ಮರಳಿದ್ದಾರೆ. ಇದಕ್ಕೆ ಕಾರಣ ಅಂದು ಯಾವೊಂದು ಫ್ರಾಂಚೈಸಿ ಕೂಡ ದ್ರಾವಿಡ್ ಮೇಲೆ ವಿಶ್ವಾಸ ಇಟ್ಟಿರಲಿಲ್ಲ. ಈ ವೇಳೆ ನೆರವಾಗಿದ್ದೇ ರಾಜಸ್ಥಾನ್ ರಾಯಲ್ಸ್. ಇದೇ ಕಾರಣಕ್ಕೆ ಆರ್ಆರ್ ಮೇಲೆ ನಿಷ್ಠೆ ಹೊಂದಿರುವ ದ್ರಾವಿಡ್ ಬ್ಲಾಂಕ್ ಚೆಕ್ ಪಡೆಯದಿರಲು ಮುಖ್ಯ ಕಾರಣ.